ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ತಾಲೂಕಿನ ನಿಟ್ಟೂರು ಹೋಬಳಿಯ ಸಮುದ್ರನಕೋಟೆ ಗ್ರಾಮದ ತೋಟದ ನಿವಾಸಿಗಳ ಮನೆಗಳಿಗೆ ಎಳೆದಿರುವ ಹಳೆಯ ವಿದ್ಯುತ್ ತಂತಿ ಮತ್ತು ಕಂಬಗಳು ಮುರಿದು ಬೀಳ್ತಾ ಇದ್ದು, ತೋಟದಲ್ಲಿ ನಿವಾಸಿಗಳು ಭಯಭೀತರಾಗಿ ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಮುದ್ರಕೋಟೆಯ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ನಿವಾಸಿ ಗೋವಿಂದರಾಜು ಮಾತನಾಡಿ, ಸುಮಾರು ಕಳೆದ 40 ರಿಂದ 50 ವರ್ಷಗಳಿಂದ ವಿದ್ಯುತ್ ತಂತಿ ಕಂಬಗಳು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸರ್ವೆ ನಂಬರ್ ಜಮೀನುಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಬೇಜವಾಬ್ದಾರಿತನದಿಂದ ವಿದ್ಯುತ್ ಕಂಬ ಮತ್ತು ತಂತಿಗಳನ್ನು ಎಳೆಯಲಾಗಿದೆ. ರೈತರು ಕೃಷಿ ಮತ್ತು ತೋಟಗಾರಿಕೆಗಳನ್ನು ಮಾಡುತ್ತಾ ಬಂದಿದ್ದು, ತೋಟದ ಗರಿ ಎಡೆಮಟ್ಟಗಳು ತಂತಿಗಳ ಮೇಲೆ ಬೀಳೋದ್ರಿಂದ ವಿದ್ಯುತ್ ತಂತಿ ತುಂಡಾಗ್ತಾ ಇದ್ದು, ವಿದ್ಯುತ್ ತಂತಿ ಮತ್ತು ಕಂಬಗಳ ಮಾರ್ಗ ಬದಲಾವಣೆಗೆ ಬೆಸ್ಕಾಂ ಇಲಾಖೆಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಕೂಡ ಸ್ಥಳೀಯ ಬೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಮಹಿಳೆ ನಳಿನ ಮಾತನಾಡಿ, ನಾವು ತೋಟದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದು, ತಮಗೆ ದಿನನಿತ್ಯ ವಿದ್ಯುತ್ ಸಮಸ್ಯೆ ಆಗ್ತಾ ಇದೆ. ತೋಟದ ಮನೆಯಲ್ಲಿ 15 ರಿಂದ 20 ಮನೆಗಳಿದೆ. ರಾತ್ರಿಯ ವೇಳೆಯಲ್ಲಿ ವಿದ್ಯುತ್ ಸಮಸ್ಯೆ ಹೆಚ್ಚು ಬಾಧಿಸ್ತಾ ಇದೆ. ವಿದ್ಯುತ್ ಸಮಸ್ಯೆಯಾದಾಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ. ಹಾಗೂ ಕುಡಿಯುವ ನೀರಿಗೂ ಸಮಸ್ಯೆ ಆಗುತ್ತೆ. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡದೆ ಇತ್ತ ಗಮನ ಹರಿಸಿ ವಿದ್ಯುತ್ ಸಮಸ್ಯೆ ಬಗೆಹರಿಸಿದ್ರೆ ತೋಟದ ಮನೆಯ ನಿವಾಸಿಗಳಿಗೆ ಅನುಕೂಲವಾಗುತ್ತೆ ಎಂದರು. ಸ್ಥಳೀಯ ನಿವಾಸಿ ರಾಜಶೇಖರ್ ಮಾತನಾಡಿ, ಹಳೆಯ ವಿದ್ಯುತ್ ಕಂಬ ಮತ್ತು ತಂತಿಗಳು ಬೀಳ್ತಾ ಇದ್ದು, ತೋಟಕ್ಕೆ ಬರಲು ಭಯವಾಗ್ತಾ ಇದೆ. ಪ್ರತಿನಿತ್ಯ ಕೃಷಿ ಕೆಲಸ ಮಾಡಲು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಕಳೆದ 2 ದಿನಗಳ ಹಿಂದೆ ತೋಟದಲ್ಲಿ ಹಸು ಕಟ್ಟುವಾಗ ವಿದ್ಯುತ್ ತಂತಿ ಹರಿದು ಬಿದ್ದಿದ್ದು, ಅದೃಷ್ಟವಶಾತ್ ಯಾವುದೇ ಸಮಸ್ಯೆ ಆಗಿಲ್ಲ. ಮುಂದೆ ಯಾವುದೇ ವಿದ್ಯುತ್ ಅವಘಡ ಸಂಭವಿಸಿದ್ದು ಬೆಸ್ಕಾಂ ಇಲಾಖೆ ನೇರ ಹೊಣೆಯಾಗಬೇಕಾಗುತ್ತೆ ಅಂತ ಕಿಡಿಕಾರಿದ್ರು. ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಿ ಕೊಡದೆ ಹೋದಲ್ಲಿ ಬೆಸ್ಕಾಂ ಕಚೇರಿಯ ಮುಂದೆ ಕುಳಿತು ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 15 ಟೈಮಿನೊಳಗೆ ಮಾಡ್ದಲೇ ಇದ್ರೆ ಬೆಸ್ಕಾಂನ ಹತ್ರ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾವು ಧರಣಿ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತೀವಿ. ನಾವು ಮಾಡ್ದಲೇ ಇದ್ದಾಗ ಅವತ್ತಿನ ದಿವಸ ಏನಾಗುತ್ತೆ ಬೇಕಾ ಪೊಲೀಸ್ ಕೊಟೇಶನ್ ತಗೊಂಡೆ ನಾವು ಸ್ಟ್ರೈಕ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಬಂದು ಎಲ್ಲ ಒಂದು ಕಡೆಯಿಂದ ಸರ್ವೆ ಮಾಡ್ಕೊಳ್ಳಿ, ಚೆಕ್ ಮಾಡಲಿ, ಎಸ್ಪಾನು ಚೆಕ್ ಮಾಡ್ಕೊಳ್ಳಿ, AWನೂ ಚೆಕ್ ಮಾಡ್ಕೊಳ್ಳಿ. ಇವರು ಸುಳ್ಳು ಅನ್ನೋದು ಏನೈತೆ ಮಾಹಿತಿ ನೋಡ್ಕೊಂಬಿಟ್ಟು ಅವ್ರು ನಮಗೆ ಕಾರ್ಯ ಪಕ್ಕ ಮಾಡಿಕೊಡ್ಲಿ ಅಂತ ನಾವು ಮನವಿ ಮಾಡ್ತಾ ಇದ್ದೀನಿ. ವಾಟರ್ದು ಮೇಲಾಗಿ ಕರೆಂಟಿಂದು ಲೈನ್ಗಳು ಸುಮಾರು ಈಗಾಗಲೇ ಒಂದು 50 ರಿಂದ 60 ವರ್ಷದ ಮೇಲಾಗಿದ್ದಾವೆ. ಆ ಲೈನ್ಗಳನ್ನ ಏನು ಮಾಡಬೇಕು, ಚೇಂಜಸ್ ಮಾಡಿಕೊಟ್ರೆ ನಮಗೆ ನೀರು ಹೊಡೆಯೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್. ಈಗ ಮೋಟ್ರುಗಳು ಅಲ್ಲಿಗೆ ಒಂದು 15 ಮೋಟ್ರ್ ಇದ್ದಾವೆ, 180 AC 100 kV ಇದು ಕಂಟ್ರೋಲ್ ಆಗ್ತಾಯಿಲ್ಲ. ಅದರಿಂದ ಏನು ಗೊತ್ತಾ, ಶಿಫ್ಟಿಂಗ್ ಮಾಡ್ಕೊಂಡು ನಾವು ನೀರು ಹಾಯಿಸ್ತೀವಿ. ಶಿಫ್ಟಿಂಗ್ 4 ಮೋಟ್ರು 5 ಮೋಟ್ರಿಗೆ ಮಾಡ್ಕೊಂಡು ಓಡಿಸ್ತಾ ಇದ್ದೀವಿ. ಈಗ ಒಂದು ಎಕ್ಸ್ಟ್ರಾ ಒಂದು TC ಮಾಡಿಸ್ಕೊಡೋಕ್ಕೆ ಒಂದು ನಿಮ್ಮಲ್ಲಿ ಮನವಿ ಒಂದು ಮಾಡಿಕೊಂಡು KB ಅವರು ಅಷ್ಟೊಂದು ಸಹಕರಿಸ್ಕೊಟ್ರೆ ಅದೊಂದು ಒಳ್ಳೆ. ಬೆಸ್ಕಾಂ ಇಲಾಖೆ ನಿಮಗೆ ಸಹಕಾರ ನೀಡ್ತಾವ್ರಾ? ಬೆಸ್ಕಾಂ ಅಂದರೆ ಬಂದರೆ ಅದೇ ಲೈನ್ ಹರ್ಕಣತೆ ಅಂತ ಬಂದಾಗ ಒಂದ್ಸರಿ ನೋಡ್ತಾರೆ, ಹೋಗ್ತಾರೆ, ಲೈನ್ ಗಂಟೆ ಹಾಕ್ತಾರೆ, ತಿರ್ಗಾ ಮತ್ತೆ 3 ದಿನಕ್ಕೂ ಅದೇ ಹಂಗೆ ಆಗ್ತಾಯಿದೆ. ಏನು ಮಾಡೋದು? ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ. ನೀವು ಅದನ್ನೊಂದು ಬಗೆಹರಿಸ್ಕೊಡಿ. ಈ ಸಂದರ್ಭದಲ್ಲಿ ಮಂಜುನಾಥ್, ಹರೀಶ್, ದೇವರಾಜ್, ರಾಜಶೇಖರ್, ರಘು, ಉಮೇಶ್, ಸಂಜಯ್ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.